29,000 ಎಕರೆ ಭೂಮಿಯನ್ನ ಕರ್ನಾಟಕದಲ್ಲಿ ವಕ್ಫ್ ಲ್ಯಾಂಡ್ ಅನ್ನ ರೆವಿನ್ಯೂ ಇಂದ ಕಮರ್ಷಿಯಲ್ಗೆ ಚೇಂಜ್ ಆಫ್ ಲ್ಯಾಂಡ್ ಮಾಡುವಂತ ಪ್ರಯತ್ನ ಕರ್ನಾಟಕದಲ್ಲಿ ಆಗಿದೆ ಇಷ್ಟು ದೊಡ್ಡ ರೀತಿಯಲ್ಲಿ. ಹಾಗಾಗಿ ಇವತ್ತು ವಕ್ಫ್ ಹೆಸರಲ್ಲಿ ಈ ಕಮರ್ಷಿಯಲ್ ಪ್ರಾಪರ್ಟೀಸ್ಗಳನ್ನು ಕಾಂಗ್ರೆಸ್ ನಾಯಕರು ಲೂಟಿ ಮಾಡ್ತಾ ಇದ್ದಾರೆ. ಸ್ವತಃ ಮುಸ್ಲಿಂ ಸಮಾಜಕ್ಕೆ ಸಂಬಂಧಪಟ್ಟಂತ ರೈತರ ಭೂಮಿಯನ್ನು ಕೂಡ ವಕ್ಫ್ ಅಂಡರ್ನಲ್ಲಿ ತರುವಂತ ಪ್ರಯತ್ನ ಮಾಡಿದ್ದು ಕೂಡ ಈಗಾಗಲೇ ಹಾವೇರಿ ಜಿಲ್ಲೆಯಲ್ಲಿ ಮೊನ್ನೆ ನಡೆದಂತ ವಿಚಾರಗಳು ತಮಗೆ ಗೊತ್ತಿದೆ. ನಮ್ಮ ತಮಿಳುನಾಡಿನ ತಿರುಚನಾಪಲ್ಲಿಯಲ್ಲಿ ಸುಮಾರು 1,500ಕ್ಕಿಂತ ಹೆಚ್ಚಿನ ಒಂದು ಇತಿಹಾಸ ಇರುವಂತ ದೇವಸ್ಥಾನ ಜಾಗವನ್ನು ಕೂಡ ವಕ್ಫ್ ಅಂಡರ್ನಲ್ಲಿ ತರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಗುಜರಾತ್ ಹತ್ರದಲ್ಲಿ 2 ಐಲ್ಯಾಂಡ್ಗಳನ್ನ ಇಡೀ ಐಲ್ಯಾಂಡ್ಗೆ ವಕ್ಫ್ ಪರಿವರ್ತನೆ ಮಾಡುವಂತ ಪ್ರಯತ್ನ ಆಗಿದೆ. ವಿಜಯಪುರದಲ್ಲಿ ಮೊನ್ನೆ ತಾವು ನೋಡಿದಿರಿ 1200 ಎಕರೆ ಲ್ಯಾಂಡ್ ಅನ್ನ ಇತ್ತೀಚೆಗೆ ಜಮೀರ್ ಅವರು ಕೊಟ್ಟಂತ ಇನ್ಸ್ಟ್ರಕ್ಷನ್ ಮೇರೆಗೆ ದಾಖಲೆಗಳನ್ನು ಬದಲಾವಣೆ ಮಾಡುವಂತ ಪ್ರಯತ್ನವನ್ನು ಹೊರಗೆ ತಂದಾದ ಮೇಲೆ ಈಗ ಗೌರವಿತ ಮುಖ್ಯಮಂತ್ರಿಗಳು ಇಲ್ಲ ನಾ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸ್ಟೇಟಸ್ ಕೋ ಕೊಟ್ಟಿದ್ದೀನಿ, ಆಸ್ ಇಟ್ ಈಸ್ ನಮ್ಮ ಹಳೆ ದಾಖಲೆ ಏನಿದೆ ಅದು ಮೇಂಟೈನ್ ಮಾಡಿ ಅಂತ ನಾನು ಆದೇಶ ಮಾಡಿದ್ದೀನಿ ಅಂತೇಳಿ ಈ ಹೋರಾಟವನ್ನು ತಪ್ಪದಾರಿಗೆ ಎಳೆಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಗೌರವಿತ ರಾಜ್ಯಾಧ್ಯಕ್ಷರು ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಭಾರತೀಯ ಜನತಾ ಪಕ್ಷ ತೆಗೆದುಕೊಳ್ಬೇಕು. ಆ ದಿಕ್ಕಲ್ಲಿ ನಾಳೆ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ 22ನೇ ತಾರೀಕಿಗೆ ದೊಡ್ಡ ಒಂದು ಹೋರಾಟವನ್ನು ಜನಜಾಗೃತಿ ಸಭೆಯನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆ ಕಾರಣಕರ್ತರಾದಂಥ ಮಂತ್ರಿಗಳನ್ನು ಇಷ್ಟೊಂದು ಗಡಿಬಿಡಿಯಲ್ಲಿ ನಾಳೆ ಪಾರ್ಲಿಮೆಂಟಲ್ಲಿ ಬಿಲ್ ಪಾಸ್ ಮಾಡುವಂಥ ಒಳಗೆ ಕರ್ನಾಟಕದ ಎಲ್ಲ ಪ್ರಾಪರ್ಟೀಸ್ಗಳನ್ನು ಗೌರವಂತ ಜಮೀರ್ ಅವರ ಕೈವಾಡ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿ ಅನೇಕ ಕಾಂಗ್ರೆಸ್ಸಿನ ಬೆಂಬಲದಿಂದ ಇರುವಂಥ ಸರ್ಕಾರಗಳು ಕಾಂಗ್ರೆಸ್ ಅಲ್ಲೂ ಕೂಡ ಈ ರೀತಿಯಂಥ ಪ್ರಯತ್ನವನ್ನು ಜಮೀರ್ ಅವರ ನೇತೃತ್ವದಲ್ಲಿ ಆಗಿದೆ ಅಂತೇಳಿ ಈಗಾಗಲೇ ಕೆಲವು ದಾಖಲೆಗಳು ಗೊತ್ತಾಗ್ತಾ ಇದೆ. ಹಾಗಾಗಿ ಜಮೀರ್ ಅವರು ರಾಜೀನಾಮೆ ಕೊಡಬೇಕು, ತನಿಖೆ ಆಗಬೇಕಿದು. ನಮ್ಮ ಹಿಂದೂಗಳ ದೇವಸ್ಥಾನದ ಜಾಗಗಳನ್ನು ಒಂದು ಜಿಹಾದ್ ರೀತಿಯಲ್ಲಿ ಗೊತ್ತಿಲ್ಲದಂಗೆ ವರ್ಷ ವಕ್ಫ್ ಪ್ರಾಪರ್ಟಿ ಇಷ್ಟೊಂದು ಕೋಟಿಗಟ್ಟಲೆ ಹೆಚ್ಚಾಗ್ತಾ ಇದೆ. ಕಾಣದ ಕೈಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ. ಮತ್ತು ಇದನ್ನು ಪ್ರಶ್ನೆ ಮಾಡುವಂಥ ಒಂದು ಅವಕಾಶ ಸುಪ್ರೀಂ ಕೋರ್ಟಿಗೂ ಕೂಡ ಅವಕಾಶ ಇಲ್ಲ. ವಕ್ಫ್ ಟ್ರಿಬ್ಯುನಲ್ ಮಾತ್ರ ಪ್ರಶ್ನೆ ಮಾಡ್ಬೋದು ಅಂತ ಹೇಳಿ ಯಾರು ಕಿತ್ಕೊಂತಾರೋ ಅವರೇ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಸಂವಿಧಾನಬದ್ಧವಂತ ಶಕ್ತಿಯನ್ನು ಕೊಟ್ಟಂತ ಇದನ್ನು ವಾಪಸ್ ತೆಗೆದುಕೊಳ್ಬೇಕು. ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನಮ್ಮ ನ್ಯಾಯಾಂಗ ಏನಿದೆ ಅದಕ್ಕೆ ಮುಂದಿನ ಒಂದು ಹಂತದ ಇದ್ರ ಬಗ್ಗೆ ವಿಚಾರದಲ್ಲಿ ತಲೆ ಹಾಕುವಂಥ ಒಂದು ಜವಾಬ್ದಾರಿಯನ್ನು ನಾವು ನಮ್ದಂತ ಈ ಒಂದು ನ್ಯಾಯಾಂಗದ ವ್ಯವಸ್ಥೆಗೆ ಕೊಡಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಯ ಇದೆ. ಇದೆಲ್ಲದೂ ಕೂಡ ಇಟ್ಕೊಂಡು ನಾಡಿದ್ದು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ.